ಮತ್ತು ಬಾಲಕಿಯ ಮರಣೋತ್ತರ ಪರೀಕ್ಷೆ ಕೂಡ ನಡೆದಿದೆ. ಆ ಪರೀಕ್ಷೆಯಲ್ಲಿ ಅತ್ಯಾಚಾರ ನಡೆಸಿರುವ ಬಗ್ಗೆ ಕೂಡ ಸಾಕ್ಷಿ ಲಭ್ಯವಾಗಿದೆ. ಈ ನಡುವೆ ದೇವಾಂಗಪೇಟೆ ರುದ್ರಭೂಮಿಯಲ್ಲಿ ಅಂತ್ಯ ಸಂಸ್ಕಾರ ನೆರವೇರ್ತಾ ಇದೆ. ಅಗ್ನಿಸ್ಪರ್ಶವನ್ನ ಮಾಡಿ ಬಾಲಕಿಯ ಅಂತ್ಯಕ್ರಿಯೆಯನ್ನು ಮಾಡಲಾಗ್ತಾ ಇದೆ. ಈ ಸಂದರ್ಭದಲ್ಲಿ ಬಾಲಕಿಯ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಎದೆ ಬಡ್ಕೊಂಡು ಬಿಕ್ಕಿ ಬಿಕ್ಕಿ ಎತ್ತಿದ್ದಾರೆ ಪೋಷಕರು. ಪಾಪ ನೋಡಿ ದೃಶ್ಯ ಹೇಗಿದೆ ಅಂತ. ಮೊನ್ನೆ ಬದುಕಿದ್ದ ಮಗು, ಅಂಗಳದಲ್ಲಿ ಆಟ ಆಡ್ಕೊಂಡಿದ್ದ ಮಗು ಆ ಕೀಚಕನ ರಾಕ್ಷಸಿ ಕೃತ್ಯಕ್ಕೆ ತನ್ನ ಪ್ರಾಣವನ್ನೇ ಬಿಡಬೇಕಾಗಿ ಬಂತು. ಹೆಂಗಾಗಿರ್ಬೇಕು ಅವ್ರ ತಂದೆ ತಾಯಿಗೆ ಆ ಮಗುವನ್ನು ಈ ರೀತಿ ಅಂತ್ಯ ಸಂಸ್ಕಾರವನ್ನು ಮಾಡೋದಕ್ಕೆ. ವೆರಿ ಸ್ಯಾಡ್. ಆ ಪಾಪಿ ಸತ್ತ ಅನ್ನೋ ಖುಷಿಗಿಂತ ಈ ಮಗು ಸತ್ತೋಯ್ತಲ್ಲ ಅನ್ನೋದೇ ದುಃಖ ಜಾಸ್ತಿ. ಇನ್ನು ಜಗತ್ತನ್ನು ನೋಡಬೇಕಾಗಿದ್ದಂತಹ ಮಗು ಅದು. ಪಾಪ ತನ್ನ ಒಂಥರ ರಾಕ್ಷಸಿ ಕೃತ್ಯಕ್ಕೆ ಆ ಮಗುವನ್ನು ಕೂಡ ಸಾಯಿಸಿ ತಾನೂ ಹೆಣವಾಗೋದು. ಆ ಮಗುನೂ ಬದುಕಲಿಲ್ಲ. ವೆರಿ ಅನ್ಫಾರ್ಚುನೇಟ್. ಐದು ವರ್ಷದ ಬಾಲಕಿ ಈತನ ರಾಕ್ಷಸಿ ಕೃತ್ಯಕ್ಕೆ ಅಂದರೆ ಸಮಾಜನೇ ತಲೆ ತಗ್ಗಿಸುವಂತಹ ವಿಚಾರ. ಎಂಥ ಸಮಾಜ ಕಟ್ತಾ ಇದ್ದೀವಿ ನಾವು. ಪ್ರಜ್ಞಾವಂತ ನಾಗರಿಕ ಸಮಾಜ ಅಂತ ಬರೀ ಉದ್ದುದ್ದ ಹೇಳಿಕೆ ಕೊಟ್ಟರೆ ಆಗಲ್ಲ. ಜನರು ಪ್ರಜ್ಞಾವಂತರಾಗಬೇಕು. ಇವ್ರಿಗೆ ನಾಗರಿಕತೆ ಅಂದರೆ ಏನು ಅಂತಲೇ ಗೊತ್ತಿಲ್ಲ. ಇಂಥ ರಾಕ್ಷಸರಿಗೆ ನಾಗರಿಕತೆ ಅಂದರೆ ಏನು ಅಂತ ಗೊತ್ತಿಲ್ಲ. ನೋಡಿ, ಮರಣೋತ್ತರ ಪರೀಕ್ಷೆಯಲ್ಲಿ ಆ ಪುಟಾಣಿ ಬಾಲಕಿ ಮೇಲೆ ಅತ್ಯಾಚಾರ ನಡೆಸಿರೋದ್ರ ಬಗ್ಗೆ ಸಾಕ್ಷಿ ಲಭ್ಯವಾಗಿದೆ. ವಿಕೃತ ಕಾಮಿಯಂತೆ ವರ್ತಿಸಿದ್ದಾನೆ ಆ ಬಾಲಕಿಯ ಮುಂದೆ ಆತ. ಆ ಬಾಲಕಿಯ ಪ್ಯಾಂಟು ಈತನ ಇದರಲ್ಲಿ ಸಿಕ್ಕಿದೆ, ಅಡಗಿಸಿಟ್ಕೊಂಡಿದ್ದಂತೆ. ಕಿಮ್ಸ್ ವೈದ್ಯ ಮೂಲದಿಂದ ಬಂದಿರತಕ್ಕಂಥ ಮಾಹಿತಿ ಇದೆಲ್ಲವೂ ಕೂಡ. ಸಾಕ್ಷ್ಯ ಸಿಗದಂತೆ ಬಾಲಕಿಯ ಪ್ಯಾಂಟನ್ನು ಅಡಗಿಸಿಟ್ಟುಕೊಂಡಿದ್ದ ಈ ಆರೋಪಿ ಅಂತ ಗೊತ್ತಾಗಿದೆ. ಸದ್ಯ ಶವಾಗಾರದಲ್ಲಿ ಅನಾಥವಾಗಿದೆ ಆರೋಪಿಯ ಶವ. ಕ್ಲೈಮ್ ಮಾಡೋಕ್ಕೂ ಯಾರೂ ಇಲ್ಲ. ಅಲ್ಲ, ಅವೆಲ್ಲ ಅನಾಥವಾಗೇ ಹೋಗಬೇಕು ಬಿಡಿ. ಯಾರು ತಾನೇ ಬಂದು ಈ ನಮ್ಮವನು ಈ ಬಾಡಿಯನ್ನು ಕೊಡಿ, ನಾವು ಅಂತ್ಯ ಸಂಸ್ಕಾರ ಮಾಡ್ತೀವಿ ಅಂತ ನಾಚಿಕೆಯಿಂದ ಯಾರು ಕೇಳ್ತಾರೆ? ಆಮೇಲೆ ಏನೋ ಪಾಲಿಕೆಯವ್ರಿಗೆ ಹಸ್ತಾಂತರ ಮಾಡ್ತಾರೆ, ಪಾಲಿಕೆಯವರು ಅದನ್ನು ಅಂತ್ಯ ಸಂಸ್ಕಾರ ಮಾಡ್ತಾರೆ ಅನಾಥ ಶವಗಳನ್ನ ಮಾಡೋ ರೀತಿಯಲ್ಲಿ. ಬಟ್ ಈ ಮಗು ಜೀವ ಹೇಳಿ ಪಾಪ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಜಾವೀದ್ ಅವರಿಂದ ಪಡ್ಕೊಳ್ಳೋಣ. ಜಾವೀದ್, ಪ್ರಮುಖವಾಗಿ ಈಗ ಮರಣೋತ್ತರ ಪರೀಕ್ಷೆ ಮುಗಿದ ಅಂತ್ಯ ಸಂಸ್ಕಾರನೂ ಆಗ್ತಾ ಇದೆ. ಏನೇನು ಮಾಹಿತಿಗಳು ಸಿಕ್ಕಿದೆ ಇವತ್ತು ಅಂತನ್ಬಿಟ್ಟು? ನಿಜವಾಗ್ಲೂ ಅರವಿಂದ್, ಏನು ನಿನ್ನೆ ಈ ಬಾಲಿಕೆಯ ಮೇಲೆ ಅತ್ಯಾಚಾರ ನಡೆದು ಏನು ಕೊಲೆ ಆಗಿತ್ತು, ಆ ಕೊಲೆಗೆ ಸಂಬಂಧಪಟ್ಟಂಗೆ ಈಗ ಹುಬ್ಬಳ್ಳಿ ಕಿಮ್ಸ್ ವೈದ್ಯರು ಏನಂತ ಹೇಳಿದ್ರೆ ಆ ಬಾಲಿಕೆಯ ಲಗಿನ್ಸ್ ಏನಂತ ಹೇಳಿದ್ರೆ ಆ ಆರೋಪಿ ಏನು ಎನ್ಕೌಂಟರ್ ಆಗಿದ್ದಾನೆ ಅವನು ಪ್ಯಾಂಟ್ ನಲ್ಲಿ ಸಿಕ್ಕಿದವನಂತ ಮಾಹಿತಿ ಕೂಡ ಕೊಟ್ಟಿರುವಂತದ್ದು. ಅದ್ರ ಜೊತೆಗೆ ಅವರ ಏನು ಬಾಲಿಕೆ ಕುಟುಂಬಸ್ಥರು ಏನಿದ್ದಾರೆ ಅವರು ಇವತ್ತು ಆ ಬಾಲಿಕೆಯ ಶವವನ್ನ ಮನೆಗೆ ತೆಗೆದುಕೊಂಡು ಹೋಗಿ ಅಲ್ಲಿ ಪೂಜೆ ಪುನಸ್ಕಾರ ಮಾಡುವ ಮೂಲಕ ಈಗ ಅಂತ್ಯಕ್ರಿಯೆ ಕೂಡ ಮುಗಿಸಿರುವಂತದ್ದು. ಏನು ಅವರ ಸಮಾಜದ ಏನಂತ ಹೇಳಿದ್ರೆ ಪದ್ಧತಿ ಪ್ರಕಾರ ಅವ್ರ ಏನಂತ ಹೇಳಿದ್ರೆ ಇವತ್ತು ಎಲ್ಲ ಏನಂತ ಹೇಳಿದ್ರೆ ಅಂತ್ಯಕ್ರಿಯೆ ಮಾಡಿರುವಂತದ್ದು. ಅದ್ರ ಜೊತೆಗೆ ಈಗ ಸದ್ಯಕ್ಕೆ ಪೊಲೀಸರು ಕೂಡ ತನಿಖೆ ಮುಂದುವರಿಸಿದ್ದಾರೆ. ಏನು ಆರೋಪಿ ಏನಿದ್ದಾನೆ, ಎನ್ಕೌಂಟರ್ ಆಗಿದ್ದಾನೆ, ಅವನ ಕುಟುಂಬಸ್ಥರು ಯಾರಾದ್ರೂ ಇದಾರ ಅನ್ನುವಂತ ಮಾಹಿತಿ ಕೂಡ ಕಲೆ ಹಾಕುವಂತ ಕೆಲಸ ಮಾಡ್ತಾ ಇದ್ದಾರೆ. ಯಾಕಂತಿದ್ರೆ ಆ ಶವ ಯಾರಿಗೆ ನಾವು ಏನಂತಿದ್ರೆ ಹಸ್ತಾಂತರ ಮಾಡ್ಬೇಕನ್ನುವಂತ ಪ್ರಶ್ನೆ ಈಗ ಬಂದಿರುವಂತದ್ದು. ಇಲ್ಲಿವರೆಗೆ ಯಾರು ಕೂಡ ಏನಂತ ಹೇಳಿದ್ರೆ ಏನು ಆರೋಪಿ ಇದ್ದಾನೆ, ಎನ್ಕೌಂಟರ್ ಆಗಿದ್ದಾನೆ, ಅವನ ಕುಟುಂಬಸ್ಥರು ಆಗಿರ್ಬೋದು, ಯಾರು ಕೂಡ ಏನಂತಿದ್ರೆ ಈ ಶವ ನಮ್ದು ಅನ್ನೋದಕ್ಕೆ ಮುಂದೆ ಬರ್ತಾ ಇಲ್ಲ ಅನ್ನುವಂಥದ್ದು ಸದ್ಯಕ್ಕೆ ತನಿಖೆ ಮಾಡ್ತಾ ಇರುವಂತದ್ದು ಅರವಿಂದ್. ಆದರೆ ಜಾವೀದ್, ಈಗ ಆ ಆರೋಪಿಯ ಹಿನ್ನೆಲೆ ಆದರೂ ತಿಳ್ಕೊಬೇಕಲ್ಲ. ಅವನು ಎಲ್ಲಿ, ಅವನು ಬಿಹಾರ ಮೂಲ ಅಂತ ಹೇಳ್ತಾರೆ.
ಅವನ ಕುಟುಂಬಸ್ಥರನ್ನ ಸಂಪರ್ಕಿಸುವಂತಹ ಕೆಲಸ, ಇವನ ಬ್ಯಾಕ್ಗ್ರೌಂಡ್ ಏನು, ಇದೇ ರೀತಿ ವಿಕೃತಕಾಮಿ ನಾಯಿತ, ಇದ್ರ ಬಗ್ಗೆ ತಿಳ್ಕೊಳ್ಳುವಂತಹ ಪ್ರಯತ್ನಗಳೇನಾದರೂ ಪೊಲೀಸ್ ಕಡೆಯಿಂದ ಆಗಿದೆಯಾ ಅಂತ? ನಿಜವಾಗ್ಲೂ ಅರವಿಂದ್, ಈಗ ಬಿಹಾರ್ ಪಾಟ್ನಾದವನು ಅನ್ನೋಂತ ಅಷ್ಟೇ ಮಾಹಿತಿ ಪೊಲೀಸರಿಗೆ ಸಿಕ್ಕಿರುವಂತದ್ದು. ಆದ್ರೆ ಅದರ ಮುಖಾಂತರ ಪಾಟ್ನಾಗೆ ಆಗಿರ್ಬೋದು, ಅಲ್ಲಿರುವಂತ ಬಿಹಾರದ ಹಲವು ಕಡೆ ಏನಂತ ಹೇಳಿದ್ರೆ ಪೊಲೀಸರು ಮಾಹಿತಿ ಕಲೆ ಹಾಕುವಂತ ಕೆಲಸ ಮಾಡ್ತಾ ಇದ್ದಾರೆ. ಆಮೇಲೆ ಹುಬ್ಬಳ್ಳಿಯಲ್ಲಿ ಎಲ್ಲೆಲ್ಲಿ ಕೆಲಸ ಮಾಡ್ತಾ ಇದ್ದ, ಎಷ್ಟು ವರ್ಷಗಳಿಂದ ಇಲ್ಲಿದ್ದ ಅನ್ನುವಂತ ಮಾಹಿತಿ ಕೂಡ ಏನಂತ ಹೇಳಿದ್ರೆ ಸದ್ಯಕ್ಕೆ ಕಲೆ ಹಾಕ್ತಾ ಇದ್ದಾರೆ. ಆದ್ರೆ ಎಲ್ಲೂ ಕೂಡ ಏನಂತ ಹೇಳಿದ್ರೆ ಆತನ ಸರಿಯಾದಂತ ಮಾಹಿತಿ ಸಿಗ್ತಾ ಇಲ್ಲ. ಆತ ಸುಮಾರು 10-15 ವರ್ಷಗಳ ಹಿಂದೆನೆ ಏನಂತ ಹೇಳಿದ್ರೆ ಬಿಹಾರ್ ಬಿಟ್ಟು ಬಂದಿದ್ದ ಅನ್ನುವಂತ ಮಾಹಿತಿ ಕೂಡ ಈಗ ಪೊಲೀಸರು ಕಲೆ ಹಾಕಿರುವಂತದ್ದು. ಅರವಿಂದ್, ಓಕೆ ಜಾವಿದ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಹುಬ್ಬಳ್ಳಿಯ ದೇವಾಂಗಪೇಟೆಯಲ್ಲಿ ಇರ್ತಕ್ಕಂಥ ರುದ್ರಭೂಮಿನಲ್ಲಿ ಅಂತ್ಯ ಸಂಸ್ಕಾರ ನೆರವೇರಿದೆ ಕೊನೆಗೂ ಕೂಡ. ಬಟ್ ಆ ಪಾಪಿಯ ಶವವನ್ನು ಅದು ಅನಾಥವಾಗಿ ಅದನ್ನು ಎಲ್ಲರೂ ಒಂದು ಕಡೆ ಹೂಳಬೇಕು. ಅದನ್ನು ಯಾರೂ ಕೂಡ ಬರಬಾರ್ದು. ಅನ್ಯಾಯವಾಗಿ ಒಂದು ಬದುಕಿ ಬಾಳಬೇಕಾಗಿದ್ದ ಮಗುವಿನ ಜೀವ ತೆಗೆದಿರ್ತಕ್ಕಂಥ ಪಾಪಿ ರಾಕ್ಷಸರಿದ್ದರು ಅಂತ ಕೇಳಿದ್ವಿ ನಾವು, ಈಗ ನೋಡ್ತಾ ಇದ್ದೀವಿ ನಿಜವಾಗಿ.